स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನೆಂದರೆ, ತಮಗೆ ಎಲ್ಲರಿಗೂ ಗುರುತಿದ್ದ ಹಾಗೆ ಮೊನ್ನೆ ನಮ್ಮ ಶಾಸಕರಾದ ಯತ್ನಾಳ್ ಅವರು ವಿಶ್ವಗುರು ಅಣ್ಣ ಬಸವಣ್ಣನವ್ರ ಬಗ್ಗೆ ಒಂದು ಹೀನಾಯವಾಗಿ ಭಾಳ ಅವಹೇಳನಕಾರಿಯಾಗಿ ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಮಾಡಿದಂಥ ಘಟನೆ ಮೊನ್ನೆ ಅವ್ರ ಹೇಳಿಕೆಯಲ್ಲಿ ಗುರುತಾಗಿದೆ. ಅದೇನೆಂದರೆ, ಪೂಜ್ಯ ಬಸವಣ್ಣವರು ಹೊಳೆಗೆ ಹಾರಿದ್ರು ಅಂತ ಹೇಳಿದರು. ಈ ರೀತಿ ಅವರು ಇಷ್ಟು ದಿವಸ ಮಠಾಧೀಶರ ಬಗ್ಗೆ ಹೇಳ್ತಿದ್ರು, ಸಾಹಿತ್ಯ ಬಗ್ಗೆ ಟೀಕೆ ಮಾಡ್ತಿದ್ರು, ರಾಜಕಾರಣಿಗಳ ಬಗ್ಗೆ ಟೀಕೆ ಮಾಡ್ತಿದ್ರು, ಮತ್ತು ಎಲ್ಲ ಬುದ್ಧಿಜೀವಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಟೀಕೆ ಮಾಡಿದ್ದು ನಾವು ನೋಡಿದ್ದೇವೆ. ಆದರೆ ಇತ್ತಿತ್ತಲಾಗಿ ಯಾಕೋ ಏನು ಪೂರ್ತಿನೇ ತಲೆ ಕೆಟ್ಟಂಗೆ ಮೊದಲು ನಮಗೆ ಸ್ವಲ್ಪ ಅರ್ಧಂಬರ್ಧ ಆಗಿರ್ಬೇಕಂತ ತಿಳ್ಕೊಂಡಿದ್ದೆ. ಇವತ್ತು ಪೂರ್ತಿನೇ ತಲೆ ಕೆಟ್ಟಂಗೆ ಅನಿಸ್ಲಾಕತ್ತದೆ. ಯಾಕಂದರೆ ಒಂದು ವಿಶ್ವಗುರು ಇವತ್ತು ಇಡೀ ಮಾನವ ಕುಲಕ್ಕೆ ಅವರ ಒಂದು ಆದರ್ಶರಾಗಿ ಇಡೀ ವಿಶ್ವಕ್ಕೆ ಒಂದು ಅವರ ಆದರ್ಶ ನಾವು ಇವತ್ತು ಪಾಲಿಸ್ತಾ ಇದ್ದೇವೆ. ಈ ಇಡೀ ವಿಶ್ವ ಬರೀ ನಮ್ಮ ಭಾರತ ದೇಶ ಅಲ್ಲ, ನಮ್ಮ ನಾಡಲ್ಲ, ನಮ್ಮ ಜಿಲ್ಲೆಯ ಜನ ಅಲ್ಲ, ಈ ವಿಶ್ವಗುರು ಅಂದರೆ ಒಂದು ಖ್ಯಾತ ಆದಂಥ ಎಲ್ಲರೂ ಅವರಿಗೆ ಗೌರವ ಕೊಡುವಂಥ ಒಂದು ಮಾನವತ್ವವಾದಿ ವಿಶ್ವಗುರುಗೆ ಒಂದು ಅವಮಾನ ಮಾಡಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಲ್ಲ, ಇದಕ್ಕೆ ನಾವು ಭಾಳ ತೀವ್ರವಾಗಿ ಖಂಡಿಸುತ್ತೇವೆ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರು ಎಲ್ಲ ನಾಡಿನ ಎಲ್ಲ ಜನರಿಗೆ ಇವತ್ತು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಈ ವಿಷಯಕ್ಕೆ. ಮತ್ತು ಈಗಾಗಲೇ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ವೀರಶೈವ ಮಹಾಸಭೆಯ ಎಲ್ಲ ನಾಯಕರುಗಳು ಆಗಲಿ, ಜನಪ್ರತಿನಿಧಿಗಳು ಮತ್ತು ಸಾಕಷ್ಟು ಸಾಹಿತಿಗಳು ಇದರ ಬಗ್ಗೆ ಖಂಡಿಸಿದ್ದಾರೆ ಮತ್ತು ಭಾಳ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇದು ನಮ್ಮ ಈ ರೀತಿ ಹೇಳಿಕೆಯಿಂದ ಬಸವನಗೌಡರಿಗೆ ಒಬ್ಬರಿಗೆ ಇದು ಸೀಮಿತ ಅಲ್ಲ. ಯಾಕಂದರೆ ಈ ರೀತಿ ನಗರದ ಬಿಜಾಪುರ ಶಾಸಕರಿಂದ ಈ ಬಿಜಾಪುರದ ಜಿಲ್ಲೆಯ ಜನತೆಗೆ ಕೂಡ ಇದು ಭಾಳ ಒಂದು ಮಾರಕ ಆದಂಥ ಒಂದು ವಿಷಯ ಇದು. ಯಾಕಂದರೆ ಈ ರೀತಿ ಅವರು ಎಲ್ಲ ಕಡೆ ಬಿಜಾಪುರ ನಗರ ಶಾಸಕರು ಬರೀ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ಕೊಂಡು ಏನಾರ ಸ್ಟೇಟ್ಮೆಂಟ್ ಬರ್ತಿದ್ರೆ ಏನೋ ನಮಗೇನು ಅನಿಸ್ತಿತ್ತಲ್ಲ, ಯಾರೇ ಒಬ್ಬ ಹೇಳಂತ ಆಗ್ತಿತ್ತು. ಆದರೆ ವಿಜಯಪುರ ನಗರ ಶಾಸಕರಿಗೆ ಇಡೀ ಜನರಿಗೆ ಅದು ನಮ್ಮೊಬ್ಬ ಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಡೀ ಅವರ ಕ್ಷೇತ್ರದ ಅವ್ರ ಜಿಲ್ಲೆಯ ಜನರಿಗೆ ಇದನ್ನು ಕೂಡ ನಮಗೆ ಕೆಟ್ಟ ಅನಿಸ್ಲಾಗ್ತದೆ. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲರೂ ಹೋದಾಗ ಏನು ರೀ ನೀವು ವಿಜಯಪುರ ಜಿಲ್ಲೆಯವರು, ಅವರು ಏನು ನಿಮ್ಮ ಮೇಲೆ ಇಷ್ಟ ಹುಚ್ಚುಗಿಚ್ಚಾಗ ನಾನು ಬಸವಣ್ಣ ಬಗ್ಗೆ ಈ ರೀತಿ ಮಾತಾಡ್ತಾನೆ ಅಂತೇಳಿ ನಮಗೆ ಸಹಿತ ಜನ ಬೈಲಾಕತ್ತಾರೆ. ಅವ್ನ ಹೇಳಿಕೆಯಿಂದ ನಮ್ಮ ಜಿಲ್ಲೆಯ ಜನರಿಗೆ ಓದ್ಕೊಳ್ಳಿ ನೀವು ಬಿಜಾಪುರದವ್ರು ಅಂತ ನಾವು ಬಿಜಾಪುರ ಅಲ್ಲತಿ ಹೇಳುವಂಥ ಪರಿಸ್ಥಿತಿ ಬಂದದ ಈಗ ಯತ್ನಾಳ್. ಯಾಕಂದ್ರೆ ಎಲ್ಲ ಏನು ಆಗ್ಲಾಕತ್ತಂದ್ರೆ ಈ ರೀತಿ ಹುಚ್ಚುಚ್ಚರಾಗಿ ಏನೇ ಮಾತಾಡೋದ್ರಿಂದ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ನಮಗೆ ಸಹಿತ ಬಿಜಾಪುರದವ್ರು ಹೇಳಕ್ಕೆ ನಾಚಿಕೆ ಬರ್ಲಾಗತ್ತದ ನಮಗೆ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ಮತ್ತೊಮ್ಮೆ ನಾವು ವಿನಂತಿನೂ ಮಾಡ್ತೇನೆ. ಮತ್ತು ಈ ರೀತಿ ಯಾಕಂದರೆ ತಾವು ರಾಜಕೀಯವಾಗಿ ನೀವು ಏನು ಹೇಳಿಕೆ ಕೊಡ್ರಿ, ನೀವು ಏನಾದರೂ ಕೋಮು ವಿಷಯ ಒಳಗಾಗಲಿ ಹಿಂದೂ ಮುಸ್ಲಿಂ ಕಾರ್ಡ್ ಆಡ್ತೀರಿ, ಪ್ರತಿಯೊಂದು ವಿಷಯಕ್ಕೆ ತಮಗೆ ಏನಾದರೂ ಒಂದು ಸ್ಥಾನಕ್ಕಾಗಿ ರಾಜಕೀಯ ಸ್ಥಾನಕ್ಕಾಗಿ ತಾವು ಏನು ಓಡಾಡಕತ್ತೀರಿ ನೀವು ಓಡಾಡ್ರಿ. ಆದರೆ ಇಷ್ಟು ದಿವಸ ಇಡೀ ಒಂದು ಬಸವ ಬುದ್ಧ ಅಂಬೇಡ್ಕರ್ ಇಡೀ ವಿಶ್ವಕ್ಕೆ ಇದು ಹೆಸರಾದಂಥ ಇಡೀ ಜನ ಗೌರವ ಕೊಡುವಂಥ ಮಹಾಪುರುಷರು, ಇಂಥ ಮಹಾಪುರುಷರ ಬಗ್ಗೆ ಈ ರೀತಿ ಒಂದು ಹೇಳಿಕೆ ಕೊಡೋದ್ರಿಂದ ಏನಿದು ಯಾವ ರೀತಿ ಅಂದರೆ ತಮ್ಮ ಒಂದು ಮೈಕ್ ಸಿಕ್ಕ ನಂತರ ಏನು ಬೇಕಾದ್ರೆ ಹೇಳೋದ್ರಿಂದ ಇದು ಸರಿ ಅನಿಸೋದಿಲ್ಲ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ನಾನು ಹೇಳ್ತೀನಿ, ನೀವು ರಾಜಕೀಯವಾಗಿ ಅಥವಾ ನಿಮ್ಮ ವೈರಿಗಳಾಗಲಿ, ನಿಮ್ಮ ಪಕ್ಷದ ನಾಯಕರ ಜೊತೆ ಆಗಲಿ, ಇನ್ನಿತರ ಜೊತೆ ತಾವು ಟೀಕೆ ಟಿಪ್ಪಣಿ ಮಾಡಿ ನೀವು ರಾಜಕೀಯ ಮಾಡಿರಿ. ಆದರೆ ಇಂಥ ಒಬ್ಬ ಮಹಾಪುರುಷ ಇಡೀ ವಿಶ್ವಕ್ಕೆ ಒಂದು ಮಾನವತಾವಾದಿ ಸಂದೇಶ ಕೊಟ್ಟಂಥ ಒಬ್ಬ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಈ ರೀತಿ ತಾವು ಹೇಳಿದ್ರಿಂದ ಅದಕ್ಕಾಗಿ ಇದು ಮತ್ತೊಮ್ಮೆ ನಾವು ಖಂಡಿಸ್ತೇವೆ. ತಾವು ದಯವಿಟ್ಟು ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಬಗ್ಗೆ ನಾವು ಕೂಡ ಭಾಳ ಉಗ್ರವಾದಂಥ ಅದಕ್ಕೆ ಕ್ರಮ ನಾವು ಜರುಗಿಸಬೇಕಾಗ್ತದೆ ಈ ವಿಷಯದಲ್ಲಿ ಹೇಳಿಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂದರ್ಭದಲ್ಲಿ. ಮತ್ತು
ಅವರಿಗೆ ಅಷ್ಟು ತಿಳ್ಕೋಬೇಕಾಗಿತ್ತು. ಯಾಕಂದರೆ ಅವರ ತಂದೆ ತಾಯಿಯವರು ಬಸವಣ್ಣನ ಹೆಸರು ಅವರಿಗೆ ಇಟ್ಟಿದ್ದಾರೆ. ಅವರಿಗೆ ಅವ್ರ ತಂದೆ ತಾಯಿಯವ್ರದ್ದು ಅವ್ರದ್ದು ಮಾನ ಕಳೆದ್ರು, ಅವರ ಕುಟುಂಬದ್ರು ಮಾನ ಕಳೆದ್ರು. ಇಡೀ ಬಸವಣ್ಣನ ಅನ್ಯಾಯಿಗಳಿಗೆ ಇವತ್ತು ಭಾಳ ನೋವುಂಟು ಮಾಡಿದರು. ಈ ರೀತಿ ನಾನು ಅವರಲ್ಲಿ ಈ ರೀತಿ ಬಸವಣ್ಣ ಬಗ್ಗೆ ಅದಕ್ಕಾಗಿ ನಾವೇನು ಹೇಳ್ತೀವಿ, ತಾವೇನು ಹೇಳಿಕೆ ಕೊಟ್ಟಿರಲ್ಲ. ಅದಕ್ಕಾಗಿ ತಾವು ಕೂಡ ಇವತ್ತು ಆತ್ಮಹತ್ಯೆನೇ ಮಾಡ್ಕೋಬೇಕು. ಯಾಕಂದರೆ ತಮ್ಮ ಹೆಸರು ಬಸವಣ್ಣನ ಹೆಸರು ಇಟ್ಟಿದ್ದಾರೆ. ಅದಕ್ಕೇನದ ಇಲ್ಕಂದ್ರೆ ಒಂದು ಅಫಿಡೇಟ್ ಮಾಡಿಕೊಂಡು ಹೆಸರೇ ಬದಲಾವಣೆ ಮಾಡ್ಕೊಂಡು ಬಿಡ್ರಿ. ತಮಗೆ ಬಸವಣ್ಣ ಬಗ್ಗೆ ತಮಗೆ ಇಷ್ಟ ಕೀಳುಮಟ್ಟಾಗಿ ತಾವು ಬಸವಣ್ಣ ಬಗ್ಗೆ ವಿಚಾರ ಇಟ್ಟಿದ್ರಿಂದ ತಾವು ಏನು ಮಾಡಿರಿ, ಅದು ತಮ್ಮ ಹೆಸರೇನದ ತಕ್ಷಣವಾಗಿ ಬಸವೇಶ್ವರ ಹೆಸರೇನದಲ್ಲ ತಾವೇನು ಇಟ್ಕೊಂಡ್ರಿ ಬಸವನಗೌಡ ಅಂತೇಳಿ ಆ ಹೆಸರು ಬದಲಾವಣೆ ಅಕ್ಯುರೇಟ್ ಮಾಡಿ ಕೋರ್ಟಿಗೆ ಹೋಗಿ ಹೆಸರು ಬದಲಾವಣೆ ಮಾಡ್ಕೋಬೋದು. ಯಾಕಂದ್ರೆ ಬರ್ತದೆ, ಪ್ರೊಸೀಜರ್ ಐತಿ. ನಮ್ಮ ಒಂದು ಕೊಟ್ಟು ಏನೇ ಒಂದು ಇಲ್ಲ ನಾನು ಬಸವಣ್ಣ ಹೆಸರು ನಮ್ಮ ತಂದೆ ತಾಯಿಯವ್ರು ಇಟ್ಟಿದ್ದು ತಪ್ಪಿಟ್ಟಾರ, ಅದಕ್ಕೇನದ ನನಗೆ ಬಸವೇಶ್ವರದ್ದು ಅವರ ಆದರ್ಶ ಆಗಲಿ, ಅವರ ಕೆಲವು ಏನು ಮಾರ್ಗದರ್ಶನ ಕೆಲವು ಏನಾದರೂ ಅವರು ಏನು ವಿಶ್ವಕ್ಕೆ ಒಂದು ವಿಶ್ವಗುರು ಆಗಿ ಹೆಸರು ಪಡ್ಕೊಂಡಿದ್ರು ಕೂಡ ಅವ್ರ ಬಗ್ಗೆ ನನ್ನ ಕೆಲವು ವಿಚಾರಗಳ ವಿರುದ್ಧ ಅದಾವೆ. ಅದಕ್ಕೆ ನಾ ಹೆಸರು ಬದಲಾವಣೆ ಮಾಡ್ಕೋತೀನಿ ಅಂಥೇಳಿ ಇವತ್ತು ನನ್ನ ಒಂದು ವೈಯಕ್ತಿಕ ಅವರಲ್ಲಿ ವಿನಂತಿ ಏನಂದರೆ ತಕ್ಷಣದಿಂದ ತಮ್ಮ ಹೆಸರು ಬದಲಾವಣೆ ಮಾಡಿ ಯಾವುದೇ ಮತ್ತೊಂದು ಬೇರೆ ಏನಂದರೆ ಹೆಸರು ಬಸವೇಶ್ವರಕ್ಕೆ ಸಂಬಂಧ ಇಲ್ಲದಂಥ ಹೆಸರು ತಾವು ಇಟ್ಕೋಬಹುದು ಅಂತೇಳಿ ನನ್ನ ಒಂದು ವಿನಂತಿ. ಮೊನ್ನೆ ಈ ವಕ್ಫ್ ವಿಷಯದಲ್ಲಿ ಕೆಲವು ಈ ಯತ್ನಾಳನ ಜೊತೆ ಮಾತು ಕೇಳಿ ಕೆಲವು ಮಠಾಧೀಶರುಗಳು ಇವತ್ತು ನನ್ನ ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಕಣ್ಣೀರ್ಮಠ ಸ್ವಾಮಿಗಳು, ಪೂಜ್ಯ ಕಣ್ಣೀರ್ಮಠ ಸ್ವಾಮೀಜಿ ಅವ್ರ ಬಗ್ಗೆ ನಮಗೆ ಅಪಾರವಂಥ ಗೌರವ ಇದೆ. ಯಾಕೆಂದರೆ ಅವರಷ್ಟು ಈ ಸಮಾಜಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರ ಒಂದು ಬಹಳ ಅಪಾರವಂಥ ಸೇವೆ, ಅವರ ಒಂದು ಕೊಡುಗೆ ಇದೆ ನಮ್ಮ ನಾಡಿಗೆ. ರೈತರಿಗಾಗಲಿ ಅಥವಾ ಇದು ನಮ್ಮದು ಹೈನುಗಾರಿಕೆ ಮಾಡಿ ಹೆಚ್ಚು ರೈತರಿಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಅವರ ಈ ಹೇಳಿಕೆ ನೋಡಿ ಅವ್ರ ಮಠಕ್ಕೆ ಕೂಡ ನಾನು ನೋಡಿ ಬಂದಿದ್ದೀನಿ. ಅವರ ಒಂದು ಸಾಕಷ್ಟು ತ್ಯಾಗ ಅವರು ಪ್ರಕಾಶ ಮಾಡಿದ್ದಾರೆ. ಅವರ ಬಗ್ಗೆ ನಾವು ಯಾವ ರೀತಿ ನಮ್ಮ ನಡೆದಾಡ ದೇವರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಎಷ್ಟು ನಮಗೆ ಬರುವಂಥ ಗೌರವ ಇದೆ, ಅದೇ ರೀತಿ ಕಣ್ಣೀರ್ಮಠ ಸ್ವಾಮೀಜಿಯವರ ಬಗ್ಗೆ ಕೂಡ ನಾವು ಅದೇ ರೀತಿ ಗೌರವ ಇಟ್ಕೊಂಡು ಬಂದಿದ್ದೇವೆ. ಆದರೆ ಇಂಥ ಹುಚ್ಚ ರಾಜಕಾರಣಿಗಳ ಜೊತೆ ಸೇರಿ ಮೊನ್ನೆ ಆ ವೇದಿಕೆ ಮೇಲೆ ವಕ್ಫ್ಗೆ ಸಂಬಂಧಪಟ್ಟಂಥ ವಿಷಯ ಅಷ್ಟೇ ಮಾತಾಡಬೇಕಾಗಿತ್ತು ಅದು ನಾನು ಅನ್ನಿಸ್ತದೆ. ಯಾಕಂದರೆ ಅಲ್ಲಿ ಅದು ಬಿಟ್ಟು ಕೆಲವೊಂದು ಇಸ್ಲಾಂ ಬಗ್ಗೆ ಆಗಲಿ, ಇನ್ನಿತರ ಕೋಮುಗಳ ಬಗ್ಗೆ, ಇನ್ನಿತರ ಜನರ ಕೋಮು ಮನಸ್ಸಿಗೆ ನೋವು, ಬೇರೆ ಧರ್ಮದ ಜನರಿಗೆ ಮನಸ್ಸಿಗೆ ನೋವು ಅಂತ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ವಾಮೀಜಿ. ಅದರ ಬಗ್ಗೆ ಕೂಡ ನಾನು ಅವರಿಗೆ ಒಬ್ಬ ಭಕ್ತನಾಗಿ ಒಂದು ಅಪಾರವಾದಂಥ ಅವರ ಬಗ್ಗೆ ನಾನು ಒಂದು ಗೌರವಪೂರ್ವಕ ಭಕ್ತಿಯಿಂದ ಅವರಲ್ಲಿ ನಾನು ಅವರಿಗೆ ಒಂದು ನನ್ನ ವಿನಂತಿ ಏನದ ಅವ್ರಿಗೆ ನಾನು ಅವ್ರ ಪಾದ ಕಮಲಕ್ಕೆ ನಾನು ಅರ್ಪಿಸ್ತೀನಿ. ಇವತ್ತು ತಾವು ಏನದ ದಯವಿಟ್ಟು ಇಂಥ ರಾಜಕಾರಣಿಗಳ ಜೊತೆ ಅವ್ರ ಜೊತೆಗೆ ಕೆಲವು ಏನು ಉನ್ನತರ ಮಠಾಧೀಶರಲ್ಲಿಯೂ ಕೂಡ ನನ್ನ ಒಂದು ಕಳಕಳಿಯ ವಿನಂತಿ ಇದೆ. ಯಾಕೆ ನಾನು ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಒಂದು ಮಠಾಧೀಶರು ಒಳ್ಳೆಯ ಇಡೀ ಮಹಾಪುರುಷರಲ್ಲಿ ಅವರೊಬ್ಬರು ಅವರು ಇರ್ತಾರೆ ಅಂತ ಅವರು ಏನದ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಬೇಕು ಹೊರತಾಗಿ ಯಾವ ರೀತಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ನಡುವಿಗಳನ್ನು ಒಂದು ಬಿಟ್ಟು ಹೋಗಿದ್ದಾರೆ ಆದರ್ಶನೂ ಇಲ್ಲ. ಅಂಥದ್ದು ಇವತ್ತು ಸಮಾಜಕ್ಕೆ ಅವರ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ಮಾನ್ಯ ಕಣ್ಣೀರ್ಮಠ ಪೂಜ್ಯ ಗುರೂಜಿಗಳಲ್ಲಿಯೂ ಮತ್ತು ಇನ್ನಿತರ ಮಠಾಧೀಶರುಗಳು ಎಷ್ಟು ಜನ ಇವತ್ತು ಏನು ಹುಚ್ಚ ರಾಜಕಾರಣಿ ನಮ್ಮ ಯತ್ನಾಳ್ ಇದ್ದೇನು ಬೆನ್ನತ್ತಿ ಏನು ತಿರುಗಾಡ್ತಾ ಇದ್ದಾರೆ. ಕೆಲವೊಂದು ಇಲ್ಲಿ ಯಾವುದೇ ಇಶ್ಯೂ ಬಿದ್ದಾಗ ರೈತರ ಹೋರಾಟ ಇರಲಿ ಅಥವಾ ಇನ್ನಿತರ ಅನ್ಯಾಯ ಆದಾಗ, ಜನರಿಗೆ ಅನ್ಯಾಯ ಆದಾಗ ಮಠಾಧೀಶರು ಹೇಳಬೇಕತ್ತು ಬಂದು ಸರ್ಕಾರಕ್ಕೆ ಕಿವಿ ತಿರುವಂಥ ಕೆಲಸ ಮಾಡಬೇಕಾಗಿದೆ. ಆದರೆ ಅದಕ್ಕೆ ಬಗ್ಗೆ ನಾನು ಇವತ್ತು ವಿರೋಧ ಮಾಡ್ತಾಯಿದ್ದೆ. ಅದು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಯಾವಾಗಲೂ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಏನಾರು ತಪ್ಪು ಮಾಡಿದಾಗ ಅವರ ಕಿವಿ ಹಿಡಿದು ತಿದ್ದುವಂಥ ಕೆಲಸ ಮಠಾಧೀಶರು ಕೂಡ ಮಾಡಬೇಕಾಗಿದೆ. ಅದಕ್ಕಾಗಿ ಅವ್ರು ಮಾಡಲಿ. ಅದು ಕೆಲವು ಏನು ವಿಷಯ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕಷ್ಟು ಸೀಮಿತವಾಗಿ ಮಾಡಿದ್ರೆ ಒಳ್ಳೆಯದು. ಅದಕ್ಕಾಗಿ ಮತ್ತೊಮ್ಮೆ ನಾನು ನಮ್ಮ ಗುರುಗಳ ಏನು ಮಠಾಧೀಶರಲ್ಲಿ ನನ್ನ ವಿನಂತಿ ಪೂರ್ವಕವಾಗಿ ನನ್ನ ಒಂದು ವಿನಂತಿ ಅವರ ಪಾದ ಕಮಲಕ್ಕೆ ನಾನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಮುಂದಾದರೂ ಕೂಡ ತಾವು ಎಲ್ಲ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು. ನೀವು ತಮ್ಮ ಸಂದೇಶಗಳು ಜನರಿಗೆ ಒಳ್ಳೆಯದಾಗುವಂಥದ್ದಾಗಲಿ, ಯಾವುದೇ ಒಂದು
ಸಮಾಜಕ್ಕೆ ಯಾವುದೇ ಒಂದು ಪಕ್ಷಕ್ಕೆ ಟೀಕೆ ಟಿಪ್ಪಣಿ ಮಾಡುವ ಒಂದು ಭರಾಟೆಯಲ್ಲಿ ಬೇರೆ ಒಂದು ಸಮಾಜದ ಜನರಿಗೆ ನೋವುಂಟಾಗುವಂಥ ಕೆಲಸ ಆಗಬಾರ್ದು ಹೇಳಿ ಮತ್ತೊಮ್ಮೆ ಅದಕ್ಕೆ ನಾವು ಈಗ ಯತ್ನಾಳವರು ಈ ಥರ ಬಸವಣ್ಣನ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಏನಾದರೂ ನೀವು ಕೇಸು ಹಾಕಲು ಕಾನೂನು ಹೋರಾಟ ಈಗ ನಾವು ಅದಕ್ಕೆ ಈಗ ಅವರು ಬೇಸರ್ತ ಕ್ಷಮೆ ಕೇಳಬೇಕು ಮತ್ತು ಅವ್ರ ಹೆಸರು ಬದಲಾವಣೆ ಮಾಡಬೇಕು ಮೊದಲು ಅವ್ರ ಸದ್ದ ಅವರು ತಮ್ಮದೇನು ಹೆಸರು ನಮ್ಮ ಬಸವೇಶ್ವರ ಹೆಸರೇನು ಇಟ್ಟಾರಲ್ಲ, ಯಾಕಂದರೆ ಅವರ ಆದರ್ಶನೇ ಇಡೀ ವಿಶ್ವನು ಇವತ್ತು ಅವರ ಆದರ್ಶದಲ್ಲಿ ಬಸವೇಶ್ವರ ಆದರ್ಶದಲ್ಲಿ ನಡೀತಾ ಇದೆ. ಏನು ಮತ್ತು ಎಂಥ ಒಬ್ಬ ರಾಜಕಾರಣಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ನಾನು ಬಸವಣ್ಣ ಹೊಳ್ಯಾಗ ಹಾರಿ ಹೋಗ್ಯಾನಂತಂದ್ರೆ ಇದು ಅರ್ಥ ಏನು? ಅದಕ್ಕೇನದ ಈ ರೀತಿ ಹೇಳೋದ್ರಿಂದ ನಮಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಇವತ್ತು ನೋವಾಗಿದೆ. ಎಲ್ಲರಿಗೂ ಒಂದು ಭಾಳ ಇದು ನಾಚಿಕೆಯ ಸಂಗತಿ. ಅದಕ್ಕಾಗಿ ಅವರಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಬೇಷರತ್ತಾಗಿ ಎಲ್ಲ ಜನರಿಗೆ ಏನು ಇದು ಬಸವೇಶ್ವರ ಬಗ್ಗೆ ತಾವು ಏನೋ ಒಂದು ಭಾಷಣದಲ್ಲಿ ಏನು ಹೇಳಕ್ಕೆ ಹೋಗಿ ಅಂತ ಹೇಳಿದ್ದಾರೆ, ಇದನ್ನು ಒಂದು ತಪ್ಪಾಗಿದ್ದರೂ ಕೂಡ ಜನರಿಗೆ ಕ್ಷಮೆ ಕೇಳಬೇಕು. ಇದೇ ರೀತಿ ನೀವು ರಾಜಕಾರಣಿಗಳಿಗೆ ಹೇಳ್ದಂಗೆ ಬೇರೆ ಒಂದು ಬುದ್ಧಿಜೀವಿ ಮಾತಾಡ್ದಂಗೆ ಮತ್ತು ಈ ರೀತಿ ಬಸವೇಶ್ವರಿಗೆ ಮಾತಾಡಕತ್ತಾರ ಅಂದ್ರೆ ಏನಾಗ್ಯದ? ದಯವಿಟ್ಟು ಅದಕ್ಕೆ ನನಗೆ ಅನ್ನಿಸ್ತಾಗ್ತದೆ. ನಾವು ಕೂಡ ಈಗ ಇನ್ನೊಂದು ವಿಚಾರ ನಾವೇನು ಮಾಡಕತ್ತೀವಿ ಅಂದ್ರೆ ಸರ್ಕಾರ ಈ ಸಲ 2-3 ಸಲನೂ ನಾನು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಮಾನಸಿಕ ಸ್ಥಿತಿ ಪೂರ್ತಿ ಕಳ್ಕೊಂಡಾರ, ದಯವಿಟ್ಟು ಸರ್ಕಾರಿ ವೆಚ್ಚದಲ್ಲಿ ಇವರಿಗೆ ಸ್ವಲ್ಪ ಎಲ್ಲಾದರೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಆಗಿಲ್ಲ ಅಂದ್ರೆ ಫಾರಿನ್ ಕರಬೇಕು. ಯಾಕಂದ್ರೆ ಈಗ ಶಾಸಕರಿಗೆ ಇದು ಐತದೆ ಖರ್ಚು ಸರ್ಕಾರದಿಂದ ತೋರಿಸ್ಕೊಳ್ಳೋಕೆ ಚಿಕಿತ್ಸೆ ಪಡ್ಕೊಳ್ಳೋಕೆ ಫ್ರೀಯಾಗಿ ಮಾಡೋಕ್ಕೈತಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ತೀನಿ ಮತ್ತು ಇನ್ನೊಮ್ಮೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ಗೂ ನನ್ನ ವಿನಂತಿ ಐತಿ. ಅವು ಇದೇ ಮೊನ್ನೆಗೆ ಹೆಂಗಾರು ನಮ್ಮ ಮುಂದೆ 9 ತಾರೀಕಿಗೆ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ ಅಲ್ಲಿ KL ಒಳಗಾಗಲಿ ಅಥವಾ ಇಲ್ಲಿ ಇವ್ರದ್ದು ಏನು ಪರಿಸ್ಥಿತಿ ಏನು ಸ್ವಲ್ಪ ಮೈಂಡ್ ಇವ್ರದ್ದೇನು ಯಾಕೆ ಈ ರೀತಿ ಹುಚ್ಚುಚ್ಚರಂಗೆ ಯಾಕೆ ಮಾಡ್ಲಾಕತ್ತಾರ ಇವ್ರು ಅನ್ನೋದು ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಸ್ವಲ್ಪ ಅಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲದಿದ್ದರೆ ಇವ್ರಿಗೆ ಸರ್ಕಾರ ಮಾಡಿಲ್ಲ ಅಂದ್ರೆ ನಾವೇನಾದ ಜನರಲ್ಲಿ ನಾವು ರೊಕ್ಕ ಎತ್ತಿರೆ ನಾವು ದೇಣಿಗೆ ಎತ್ತಬೇಕಂತ ಮಾಡೇವು. ಇದು ಹಾಕಿ ಒಂದು ಫಲಕ ಹಾಕಿ ಯತ್ನಾಳ್ ಅವರ ಮಾನಸಿಕತೆ ಇದು ಆಗದ ನಮಗೆ ಭಾಳ ಕಳಕಳಿ ಐತಿ. ನಮ್ಮ ಒಬ್ಬ ಪ್ರತಿನಿಧಿ ಈ ರೀತಿ ಎಲ್ಲ ಏನಾಗಿ ಮತ್ತು ಇವ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರೂ ಹೋಗಿ ಒಳಗೆ ಬೀಳಬಾರ್ದು, ತಲೆ ಕಟ್ಕೊಂಡು. ಅದಕ್ಕೇನದ ನಮ್ಮದೊಂದು ವಿನಂತಿ, ನಾವು ಎಲ್ಲ ಕಡೆ ಈಗ ಮಾರ್ಕೆಟ್ ಒಳಗೆ ರೈತರಲ್ಲಿ ನಮ್ಮ ಕರಿವೆ ಕಾರ್ಯಕರ್ತರಾಗಲಿ ಎಲ್ಲ ಕಡೆ ಏನದ ದೇಣಿಗೆ ಎಬ್ಬಿಸ್ಬೇಕಂತ ಮಾಡಿ ನಾವು ಇವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಂತ ಹೇಳಿ ಆ ದೇಣಿಗೆ ಎತ್ತಿ ಅನ್ನೋದು ಅವ್ರಿಗೆ ಹೋಗಿ ಸಲ್ಲಿಸಬೇಕು. ನೀ ಎಲ್ಲ ಪುಣ್ಯಾತ್ಮ ಕಡೆಗೆ ಹೋಗಿ ಸರ್ಕಾರ ಕೊಟ್ಟು ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಕಡೆಗೆ ಮತ್ತೀಗ ನಮಗಂತೂ ಅಷ್ಟು ರೊಕ್ಕ ಇರೋಲ್ಲ. ನಾವು ಎಷ್ಟು ಸಾಧ್ಯ ಅಷ್ಟು ಡಬ್ಬಿ ಎಲ್ಲ ಕಡೆ ಇಟ್ಟು ಯತ್ನಾಳ್ ಅವರಿಗೆ ಸ್ವಲ್ಪ ತೊಂದರೆ ಇದು ಆಗ್ಯದ, ಮಾನಸಿಕ ಕಳ್ಕೊಂಡಾರ. ಅದಕ್ಕೆ ಚಿಕಿತ್ಸೆಗಾಗಿ ದಯವಿಟ್ಟು ಎಲ್ಲರೂ ದೇಣಿಗೆ ಕೊಡುತ್ತೇಳಿ ನಾವು ರಿಕ್ವೆಸ್ಟ್ ಮಾಡಬೇಕು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.